ನಿಂಗೆ ಇಷ್ಟ ಆಯ್ತಾ? ನಿನಗೆ ಇಷ್ಟ ಆದ ನಂಗೆ ಇಷ್ಟ. ಹೆಲೋ ನಮಸ್ತೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಟ್ ಕಪಲ್ ಹೂ ಎಕ್ಸ್ಪ್ಲೋರ್. ಈ ಕಪಲಲ್ಲಿ ನನ್ನ ಹೆಸರು ಕುಸುಮಾರಾಜಣ್ಣ ಆ್ಯಂಡ್ ಅದರ್ ಪರ್ಸನ್ ಇಸ್ ಮೈ ಹಸ್ಬೆಂಡ್ ಅವಿನಾಶ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಈ ಚಾನಲಲ್ಲಿ ಬ್ಯೂಟಿ, ಫ್ಯಾಷನ್, ಟ್ರಾವೆಲ್, ಫುಡ್, ಲೈಫ್ ಸ್ಟೈಲ್ ಕಂಟೆಂಟ್ನ ಹಾಕ್ತಾ ಇರ್ತೀವಿ. ಹಾಗೆ ಚಿಕ್ಕ ಪುಟ್ಟ ಮನೆಯಲ್ಲಿ ಆರ್ಗನೈಸಿಂಗ್ ಕಂಟೆಂಟ್ನ ಕೂಡ ಹಾಕ್ತಾ ಇರ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಒತ್ತಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಬಗ್ಗೆ ಮಾತಾಡೋಣ. ಸೊ ನಾನಿವತ್ತು ನನ್ನ ಕಿಚನ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕನ್ವರ್ಟಿಂಗ್ ಮೈ ಹೌಸ್ ಟು ಹೋಮ್ ಸೀರೀಸಲ್ಲಿ ಎಪಿಸೋಡ್ ನಂಬರ್ 2. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಐ ಟೋಲ್ಡ್ ಕ್ರಿಯೇಟಿಂಗ್ ಮೈ ಹೌಸ್ ಟು ಹೋಮ್ ಸೀರೀಸ್ ಅಂತ ಹೇಳ್ಬಿಟ್ಟು, ಬಟ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಕನ್ವರ್ಟಿಂಗ್ ಮೈ ಹೌಸ್ ಟು ಹೋಮ್ ಅಂತ ಹೇಳ್ಬಿಟ್ಟು ಈ ಸೀರೀಸಲ್ಲಿ ಎಪಿಸೋಡ್ ನಂಬರ್ 2. ಸೊ ನಾನು ಈ ಕಿಚನ್ ಈ ಸೆಟಪ್ನ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಆಲ್ರೆಡಿ ಮೆಸ್ಸಿ ಆಗಿದೆ. ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡೋಣ. ಬಟ್ ನಾನು ಯಾಕೆ ಹಿಂಗೆ ರೆಡಿ ಆಗಿದ್ದೀನಿ ಅಂದರೆ, ದೇವರನ್ನೇ ನನ್ನ ಮನೇಲಿ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ರೆಡಿ ಆಗಿರಲ್ಲ, ಒಂದು ವೀಡಿಯೋ ಶೂಟ್ ಇತ್ತು, ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ. ಸೊ ಕೀಪ್ ದಟ್ ಇನ್ ಮೈಂಡ್. ಈ ವಿಡಿಯೋ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ಆ ಬೆಲ್ ಐಕನ್ನ ಒತ್ತಿ, ನಿಮಗೆ ನಮ್ಮ ವಿಡಿಯೋ ಹಾಕಿದಾಗೆಲ್ಲ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಸೊ ನೋಡ್ಬೋದು, ಬಿಫೋರ್ ನಾನು ಆರ್ಗನೈಸ್ ಮಾಡೋದಕ್ಕೆ ಮುಂಚೆ ಕಿಚನ್ ಹೆಂಗಿದೆ ಅಂತ ಹೇಳ್ಬಿಟ್ಟು, ಎಲ್ಲ ಮೆಸ್ಸಿ ಡಬ್ಬಗಳೆಲ್ಲ ಬಿದ್ದಿದೆ. ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಬೇಕು. ಸೊ ಗೈಸ್, ಇವತ್ತಿನ ಅಜೆಂಡಾ ಏನಪ್ಪ ಅಂತ ಹೇಳಿದ್ರೆ, ನಾನಿಲ್ಲಿ ಎಲ್ಲ ಡಬ್ಬಗಳನ್ನು ಜೋಡಿಸ್ಬೇಕು, ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಬಟ್ಟೆಯಲ್ಲಿ ಕ್ಲೀನ್ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಕಾಫಿ ಬಾರ್ನ ಕ್ರಿಯೇಟ್ ಮಾಡಬೇಕು. ಇಟ್ಸ್ ಲೈಕ್ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಕ್ರಿಯೇಟಿಂಗ್ ಕಾಫಿ ಬಾರ್ ಆಯ್ತಾ. ಸೊ ಇಟ್ಸ್ ವೆರಿ ಮಿನಿಮಲ್ ಆ್ಯಂಡ್ ಬೇಸಿಕ್, ಬಟ್ ಸ್ಟಿಲ್ ಐ ವಾಂಟ್ ಟು ಕ್ರಿಯೇಟ್ ಇಟ್ ಆ್ಯಂಡ್ ಸ್ವಲ್ಪ ಏಸ್ಥೆಟಿಕ್ ಆಗಿ ಕಾಣಂಗೆ ಮಾಡಬೇಕು. ದಟ್ ಈಸ್ ವಾಟ್ ಮೈ ಗೋಲ್ ಇಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದನ್ನೆಲ್ಲ ಒರೆಸ್ಕೊಂಡ್ಬಿಡೋಣ. ಫಸ್ಟು ಐ ಹ್ಯಾವ್ ಟು ಕ್ಲೀನ್ ದಿಸ್ ಡಬ್ಬ. ಸೊ ಎಷ್ಟೇ ಕ್ಲೀನ್ ಮಾಡಿದ್ರು ಆ್ಯಕ್ಚುಲಿ ನಮ್ಮ ಮನೆ ಹತ್ರ ತುಂಬಾ ಧೂಳು ಇದೆ. ಸೊ ಎಷ್ಟೊಂದು ಧೂಳು ಬರ್ತಾ ಇರುತ್ತೆ. ಸೊ ಯಾವಾಗಲೂ ಒರೆಸ್ಕೊತಾ ಇರಬೇಕು, ಅದರ್ವೈಸ್ ತುಂಬಾ ಗಲೀಜಾಗುತ್ತೆ. ಸೊ ಆಲ್ರೆಡಿ ನಾನು ಈ ಕೇಸ್ನೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಜಸ್ಟು ಈ ಡಬ್ಬಗಳನ್ನ ಆರ್ಗನೈಸ್ ಮಾಡ್ಕೊಳ್ಳೋದು ಅಷ್ಟೇ ಇರೋದು. ಸೊ ಅದಷ್ಟೇ ಕೆಲಸನ ಮಾಡ್ಕೊಳ್ಳೋಣ. ಅದು ಏನು ಗೊತ್ತಾ, ಈಗ ಆಲ್ರೆಡಿ ಡಬ್ಬಗಳನ್ನ ಆರ್ಗನೈಸ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಯಾವಾಗಲೂ ಕೈಯಲ್ಲಿ ಮುಟ್ಟೋದ್ರಿಂದ ಅದೊಂಥರ ಗಲೀಜಾಗಿರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಇನ್ ಕೇಸ್ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಈ ಡಬ್ಬಗಳು ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಹೇಳಬೇಕಂದ್ರೆ. ಇದು ಒಂದು ಅಮೆಝಾನಲ್ಲಿ ನೋಡ್ಬೋದು ನೀವು ಡಬ್ಬಗಳನ್ನ. ನಾನು ಅಮೆಝಾನಲ್ಲಿ ತೊಗೊಂಡಿದ್ದು, ಐ ಥಿಂಕ್ 10 ಬಾಕ್ಸಸ್ ಅನಿಸುತ್ತೆ. ಅರೌಂಡ್ 1200 ರುಪೀಸ್ ಇರಬೇಕು. ಐ ಆಮ್ ನಾಟ್ ಶೋರ್. ಬೇಕಾದರೆ ಅದ್ರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ ಆ್ಯಕ್ಚುಲಿ ನಾನು ಈ ಥರ ಲೇಬಲ್ಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಆಯಿತಾ, ಬಟ್ ಐ ಫೆಲ್ಟ್ ಇಟ್ಸ್ ನಾಟ್ ನೀಡೆಡ್. ಏನಕ್ಕೆ ಅಂದರೆ ಇದು ಆಲ್ರೆಡಿ ವಿಸಿಬಲ್ ಇದೆ ಅಲ್ವಾ, ಲೈಕ್ ಟ್ರಾನ್ಸ್ಪರೆಂಟ್ ಇದೆ. ಸೊ ಈ ಡಬ್ಬಗಳು ನನಗೆ ಆ್ಯಕ್ಚುಲಿ ಈ ಡಬ್ಬಗಳು ಏನಂತ ಬಂದಿದ್ದು ಗೊತ್ತಾ, ಒಂದು ರೆಸ್ಟೋರೆಂಟಲ್ಲಿ ಫುಡ್ ತರಿಸ್ಕೊಂಡಿದ್ರಲ್ಲಿ ಈ ಡಬ್ಬಗಳು ಬಂದಿತ್ತು. ಐ ಫೀಲ್ ರಿಯಲಿ ಗುಡ್. ಆ ದುಡ್ಡು ಏನು, ಡೆಲಿವರಿ ದುಡ್ಡು, ಎವ್ರಿಥಿಂಗ್ ಈಸ್ ಲೈಕ್ ವರ್ತ್ ಅಂತ ಅನ್ನಿಸ್ತದೆ. ಅದಕ್ಕೆ ನನ್ನ ಗ್ಲಾಸನ್ನು ಗಾಜಿನ ಡಬ್ಬಗಳು ಇಟ್ಕೊಳ್ಳೋದು ಹೆಂಗೆ ಹೊಡೆದೋಗ್ತವೆ ಅಂತಲೇ ಹೇಳ್ಬಿಟ್ಟು ಇದೆಲ್ಲ ಆಲ್ರೆಡಿ ಒರೆಸಿಟ್ಟಿದ್ದೀನಿ ನಾನು ಹೇಳ್ಬೇಕಂದ್ರೆ. ಸೊ ಇವಾಗ ಇವನ್ನೆಲ್ಲ ಇಟ್ಕೊಳ್ಳೋಣ. ಏನು ಹೆಸರು ಕಾಳು, ಕಡಲೆಕಾಳು ಇದೆಲ್ಲ ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಈ ಕಡೆ ಇಡೋಣ, ಬೇಕಾದಾಗ ಮಾತ್ರ ಯೂಸ್ ಮಾಡೋದಲ್ವಾ. ಆ್ಯಂಡ್ ಇದೆಲ್ಲ ಈ ಕಡೆ ಇಟ್ಟು ಕಾಳುಗಳೆಲ್ಲ ಈ ಕಡೆ ಸೈಡ್ ಇಟ್ಕೊಳ್ಳೋಣ. ಈ ಕಡೆ ಉಪ್ಪು, ಖಾರದ ಪುಡಿ, ಸಾಂಬಾರು ಪುಡಿ, ರವೆ ಒಂದು,
ಆ್ಯಂಡ್ ಇದು ಬೆಲ್ಲ, ಪುಡಿ ಬೆಲ್ಲ, ನೀವು ನೋಡ್ಬೋದು ಆರ್ಗ್ಯಾನಿಕ್ ಪುಡಿ ಬೆಲ್ಲ. ಸೊ ಇವಾಗ ಇದು ಆಯಿತು. ಮತ್ತು ಮೇಲ್ಗಡೆ ಇದು ಬಂದ್ಬಿಟ್ಟು ನೀವು ನೋಡ್ಬೋದು ಸನ್ಫ್ಲವರ್ ಮತ್ತು ಪಂಪ್ಕಿನ್ ಸೀಡ್ಸ್. ಆ್ಯಂಡ್ ದಿಸ್ ಈಸ್ ಬಾದಾಮಿ. ಸೊ ಆ್ಯಕ್ಚುಲಿ ನಮ್ಮನೇಲಿ ಡ್ರೈ ಫ್ರೂಟ್ಸ್ ಖಾಲಿ ಆಗಿದೆ ಆಯಿತಾ. ಸೊ ಹಾಂ, ಕೆಲವೊಂದು ಡ್ರೈ ಫ್ರೂಟ್ಸ್, ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ಗಳು ನಮ್ಮ ಮನೇಲಿ ಖಾಲಿ ಆಗಿದೆ. ಸೊ ಅದ್ರ ಬದಲು ನಾನು ನೀವು ಇದು ನೋಡ್ಬೋದು ಮೂಸ್ಲಿ ಅಂತ ಹೇಳ್ಬಿಟ್ಟು ಇದನ್ನು ಇದ್ರೊಳಗಡೆ ತುಂಬಿಡ್ತೀನಿ. ಇಟ್ ಲುಕ್ಸ್ ಗುಡ್ ಆಲ್ಸೋ. ಆ್ಯಂಡ್ ಇದರಲ್ಲಿ ಎಲ್ಲ ಥರ ನಿಮ್ಗೆ ತೋರಿಸ್ತೀನಿ. ನಿಮಗೆ ಕಾಣಿಸುತ್ತಾ? ಐ ಡೋಂಟ್ ನೋ. ಸೊ ಇದರಲ್ಲಿ ಎಲ್ಲ ಥರದ್ದು ಏನು ಸೀಡ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಡಿಫ್ರೆಂಟ್ ರೆಸಿಪೀಸ್ನ ಮಾಡ್ಬೋದು. ಬಟ್ ನಾನೇನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಸ್ಮೂತಿ ಬೌಲ್ ಮಾಡಿದಾಗ ಕ್ರಂಚಿಯಾಗಿ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಯೂಸ್ ಮಾಡ್ತೀನಿ. ಹಾಗೆ ಇದನ್ನು ಯೋಗರ್ಟ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇನ್ನು ಎಷ್ಟೊಂದು ರೆಸಿಪೀಸ್ ಎಲ್ಲ ಮಾಡ್ತಾರೆ. ಬೇಕಾದರೆ ಆ ಥರ ಒಂದು ಹೆಲ್ದಿ ರೆಸಿಪಿ ಸೀರೀಸ್ನ ಮಾಡೋಣ ನಮ್ಮ ಚಾನಲ್. ಓಕೆ, ಸೊ ಇದಾಯಿತು. ಇವಾಗ ಇದನ್ನು ಮುಚ್ಚಿಬಿಡೋಣ. ಓಕೆ, ಇದು ನಾನು ಸ್ವಲ್ಪ ಕ್ಲೀನ್ ಮಾಡೋಣ. ಇದು ಬಂದು ನೀವು ನೋಡ್ಬೋದು ಆಯಿಲ್ ಬಾಟಲ್ಸು, ಆಯಿಲ್ ಡಿಸ್ಪೆನ್ಸರ್ಸ್, ದಟ್ ಈಸ್ ವಾಟ್ ದೇ ಕಾಲ್. ಸೊ ಇದೊಂದು ಟ್ರೇ ನನಗೆ ಒಂದು ಯಾವುದೋ PR ಪ್ಯಾಕೇಜಲ್ಲಿ ಬಂದಿತ್ತು. ಮರುಡ್ ಟ್ರೇ ಅಲ್ವಾ. ನಾನು ಈ ಥರದ್ದೊಂದು ಟ್ರೇಗೆ ಎಷ್ಟು ಹುಡುಕಿದ್ದೀನಿ ಗೊತ್ತಾ ಅಮೆಝಾನಲ್ಲಿ. ನಂಗೆ ಚೆನ್ನಾಗಿರೋದು ಸಿಕ್ಕಿರಲಿಲ್ಲ. ಬಟ್ ಈಗ ಚೆನ್ನಾಗಿ ಅನ್ನಿಸ್ತು ನನಗೆ. ಗ್ಲಾಸಿನ ಬಾಟ್ಲುಗಳು ಏನಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಆಯಿಲ್ ಇವಾಗ ಹಾಕ್ಲಾ? ಓಕೆ, ಇವಾಗ ಆಯಿಲ್ ಹಾಕಲ್ಲ, ಜಸ್ಟ್ ಒರೆಸಿರ್ತೀನಿ. ಆಯಿಲ್ ಇದೆ ಆ್ಯಕ್ಚುಲಿ, ಆಮೇಲೆ ಹಾಕೋಣ ಬೇಕಾದರೆ. ಸೊ ದಿಸ್ ಇಸ್ ಪೀನಟ್ ಆಯಿಲ್, ಇದು ಆಲಿವ್ ಆಯಿಲ್, ಹಾಗೆ ಇದು ಕೋಕೋನಟ್ ಆಯಿಲ್. ಇದು ಕೋಕೋನಟ್ ಆಯಿಲ್ ನಮ್ಮನೆಯಿಂದ ತಂದ್ಕೊತೀನಿ ನಾನು. ಸೊ ಬೇರೆದೆಲ್ಲ ಗಾಣದಲ್ಲಿ ತೊಗೊಂಬರ್ತೀವಿ. ಸೊ ಇಫ್ ಯು ಗೈಸ್ ಏನಾದರೂ ಇಫ್ ಯು ಆರ್ ನಾಟ್ ಇನ್ ಟು ಗಾಣದ ಎಣ್ಣೆ ಆ್ಯಂಡ್ ಆಲ್ ಅಂದರೆ ದಯವಿಟ್ಟು ಗಾಣದ ಎಣ್ಣೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕೆ ಏನು ಅಂತ ಎಲ್ಲ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ಬಿಕಾಸ್ ಇವನ್ ಐ ಆಮ್ ನಾಟ್ ದಟ್ ಗ್ರೇಟ್ ಪರ್ಸನ್ ಟು ಟೆಲ್ ಯು ಆಲ್ ದೋಸ್ ಥಿಂಗ್ಸ್. ಸೊ ಬೆಟರ್ ನೀವೇ ಎಲ್ಲ ಸರ್ಚ್ ಮಾಡಿಬಿಟ್ಟು ಯಾಕೆ ಗಾಣದ ಎಣ್ಣೆ ಯೂಸ್ ಮಾಡಬೇಕು, ಯಾಕೆ ಪಾಕೆಟಲ್ಲಿ ರಿಫೈನ್ಡ್ ಆಯಿಲ್ ಅದು ಇದು ಅಂತ ಬರುತ್ತಲ್ಲ ಅದನ್ನ ಯೂಸ್ ಮಾಡಬಾರ್ದು ಅಂಥೇಳಿ ನೀವೇ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ಓಕೆ, ಸೊ ಗಾಣದ ಎಣ್ಣೆನಲ್ಲೂ ಕೆಲವೊಂದು ಡೆಫಿನೆಟ್ಲಿ ಅಡಲ್ಟ್ರೇಟೆಡ್ ಇರುತ್ತೆ. ಬಟ್ ನೋಡ್ಕೊಂಡು ತೊಗೋಬೇಕಷ್ಟೆ. ಸೊ ಓಕೆ, ಈ ಫ್ರೂಟ್ ಬ್ಯಾಸ್ಕೆಟ್ನ ಬೇರೆ ಕಡೆ ಇರಬೇಕು, ಈ ಕಡೆ ಇರಲಿ. ಸೊ ಇಫ್ ಯು ಗೈಸ್ ಕ್ಯಾನ್ ಸಿ, ಇದು 2 ಕಬ್ಬಿಣದ ಸ್ಟ್ಯಾಂಡು, 2 ಸ್ಟೆಪ್ಸ್ ಇರೋ ಥರದ್ದು, 2 ಶೆಲ್ಫ್ ಇರೋ ಥರದ್ದು ಕಬ್ಬಿಣದ ಸ್ಟ್ಯಾಂಡು. ಇದ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹಾಗೆ ಪ್ರೈಸ್ ಕೂಡ ಸಮ್ 699 rupees ಅನಿಸುತ್ತೆ. ನಾನು ಬೇಕಾದರೆ ಲಿಂಕ್ ಕೊಡ್ತೀನಿ. ಬಟ್ ಕ್ವಾಲಿಟಿ ಆ್ಯಂಡ್ ಆಲ್ ಇಸ್ ರಿಯಲಿ ಗುಡ್. ಕಬ್ಬಿಣದ್ದು ಪೇಂಟ್ ಹೊಡೆದಿರೋದ್ರಿಂದ ಅಂಥ ತುಕ್ಕೆಲ್ಲ ಹಿಡಿಯಲ್ಲ ಅನಿಸುತ್ತೆ. ನೀವು ನೋಡ್ಬೋದು, ಕಾಣಿಸ್ತಾ ಇದೆ ಅಂತ ಅಂದ್ಕೊತಾ ಇದ್ದೀನಿ. ಅಮ್ಮ, ಈ 3 ಟೀ, ಶುಗರ್, ಕಾಫಿ ಕಂಟೈನರ್ಸ್ ಆಯಿತಾ. ಬಟ್ ಜಸ್ಟ್ ಒಂದು ಟ್ರಿಕ್ ಇದೆ ಇದರಲ್ಲಿ. ಏನಪ್ಪ ಅಂತ ಹೇಳಿದ್ರೆ, ಇದು ಟೀ ಕಂಟೈನರ್ ಆಯಿತಾ, ಇದು ಶುಗರ್ ಕಂಟೈನರ್, ಆ್ಯಂಡ್ ದಿಸ್ ಈಸ್ ಆಲ್ಸೋ ಟೀ ಕಂಟೈನರ್. ಬಟ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಬ್ರ್ಯಾಂಡ್ ಅಥವಾ ಇದರಲ್ಲಿ ನಾನು ಎಷ್ಟು ಹುಡುಕಿದ್ದೀನಿ ಗೊತ್ತಾ, ಈ ಥರ ಕಂಟೈನರ್ಸ್ ಬೇಕು ಅಂತ ಹೇಳ್ಬಿಟ್ಟು. ತುಂಬಾ ಕಾಸ್ಟ್ಲಿ ಇದು, ಬಿಲೀವ್ ಇಟ್ ಆರ್ ನಾಟ್. ಅದು ಇದಕ್ಕಿಂತ ಸೈಜಲ್ಲಿ ತುಂಬ ಚಿಕ್ಕವು, ತುಂಬ ಕಾಸ್ಟ್ಲಿ. ಅರೌಂಡ್ 2500, 3000 ಆ ಥರ ಇದ್ವು ಆಯಿತಾ ಪ್ರೈಸಸ್ಸು. ಐ ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಸೋ ಮಚ್ ಆನ್ ದೀಸ್ ಥಿಂಗ್ಸ್. ಇದು ಸುಮ್ಮನೆ ಏಸ್ಥೆಟಿಕ್ ಪರ್ಪಸಿಗೆ ತರಿಸ್ಕೊಂಡಿರೋದಷ್ಟೇ. ದೇವರಾಣೆ ಇದ್ರ ಬದಲು ಗ್ಲಾಸಿಂದು ಅಥವಾ ಸ್ಟೀಲಿಂದು ಇಟ್ಕೋಬೋದಾಗಿತ್ತು. ಬಟ್ ನನಗೆ ಅದರಿಂದ ಡೆಫಿನೆಟ್ಲಿ ನನಗೆ ಜಾಸ್ತಿ ದುಡ್ಡು ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂದರೆ,
ಅದೇ ಆಸ್ ಯು ಗೈಸ್ ಕ್ಯಾನ್ ಸಿ 2 ಟೀ ತರಿಸ್ಕೊಂಡಿದ್ದೀನಿ. ಇದ್ರಲ್ಲಿ ಕಾಫಿದಿರಲಿಲ್ಲ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು 2 ಟೀ ತರಿಸ್ಕೊಂಡಿದ್ದೀನಿ. ಅದ್ರ ಮೇಲೆ ಕಾಫಿ ಅಂತ ಬರಿತೀನಿ ಅಂತ ಅಂದ್ಕೊಂಡಿದ್ದೀನಿ, ಇನ್ನೂ ಬರ್ದಿಲ್ಲ. ಸೊ ಇದು ಏರ್ ಟೈಟ್ ಕಂಟೈನರ್ಸ್. ಆ್ಯಕ್ಚುಲಿ ಇಟ್ಸ್ ರಿಯಲಿ ಗುಡ್ ಕ್ವಾಲಿಟಿ, ನೀವು ನೋಡ್ಬೋದು. ನಾನು ಇದರಲ್ಲಿ ಟೀ ಹಾಕಿದ್ದೀನಿ, ಟೀ ಪೌಡರ್, ಟೀ ಎಲೆ, ವಾಟ್ ಎವರ್ ಯು ಕಾಲ್ ಇಟ್. ಇದು ಟೀ ಇದೆ ಅಲ್ವಾ, ಇದರಲ್ಲಿ ನಾನು ಕಾಫಿ ಹಾಕಿದ್ದೀನಿ ಆಯಿತಾ, ನೀವು ನೋಡ್ಬೋದು. ನಾನು ಕಾಫಿನ ಹಾಗೆ ಪೌಡರ್ ಹಾಕಲ್ಲ, ನಂಗೆ ಪೌಡರ್ ಹಾಕೋದು ಇಷ್ಟ ಇಲ್ಲ. ಇದು ಇನ್ಸ್ಟೆಂಟ್ ಕಾಫಿ ಪೌಡರು, ಅದಕ್ಕೆ ನಾನು ಒಂದು ಪ್ಯಾಕೆಟ್ ಅಲ್ಲೊಳಗೆ ಹಾಕಿಟ್ಟು. ಶುಗರ್ ಕಂಟೈನರ್, ಇದು ನಾನು ಈ ಥರ ತರಿಸ್ಕೊಂಡಿದ್ದೀನಿ ಆಯಿತಾ. ಇದು ನೀವು ಅದೇ ಗೋಡೆಗೆ ಅಂಟಿಸ್ಬಿಟ್ಟು ಅದ್ರ ಮೇಲೆ ನೇತಾಕ್ತಾರಲ್ಲ ಆ ಥರದ್ದು. ಬಟ್ ಏನಕ್ಕೆ ಅಂತ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಸೆಟ್ಟಿಂಗ್ ಆಪ್ ಎಲ್ಲ ಮುಗ್ದೋಯ್ತು. ಒಂದೆರಡನ್ನ ಹಾಕ್ಬೇಕಷ್ಟೇ. ಅಯ್ಯೋ ಇದು ಬರ್ತಾನೆ ಇಲ್ಲ. ಬರ್ತಾನೆ ಇಲ್ಲ. ಹಾಂ ಬಂತು ನೋಡಿ, ಇದು ನಿಮ್ಗೆ ಇಟ್ಕೊಂಡು ಕೀಳೋದಷ್ಟೇ. ಆಮೇಲೆ ಇದನ್ನು ದಯವಿಟ್ಟು ಪೇಂಟ್ ಇರೋ ಗೋಡೆಗೆ ಅಂಟಿಸ್ತೀವಿ. ನಿಜವಾಗ್ಲೂ ಹಾಳಾಗುತ್ತೆ ಪೇಂಟ್ ಇರೋ ಗೋಡೆಗೆ ಅಂಟಿಸಿದ್ರೆ. ಸೊ ಇದನ್ನು ದಯವಿಟ್ಟು ಪೇಂಟ್ ಇರೋ ಗೋಡೆಗೆ ಮಾತ್ರ ಅಂಟಿಸ್ಬೇಡಿ, ಬಿಕಾಸ್ ಕಿತ್ಕೊಂಡ್ಬರುತ್ತೆ, ಪೇಂಟೇ ಕಿತ್ಕೊಂಡ್ಬಂದ್ಬಿಡುತ್ತೆ, ಗೋಡೆ ಫುಲ್ಲು ಹಾಳಾಗೋಗುತ್ತೆ. ತೆಗಿಬೇಕಾದ್ರೆ ನೀಟಾಗಿ ನೋಡ್ಕೊಂಡು ತೆಗೆದು ಅಂಟಿಸ್ಬೇಕು. ಸೊ ಇದನ್ನ ಇವಾಗ ಹಾಕೋಣ. ಹೋಪ್ ಇಟ್ ವಿಲ್ ನಾಟ್ ಫಾಲ್ ಅಂತ. ಆವಾಗಲೇ ಒಂದು ಹಾಕಿ ಬಿಟ್ಟಿದ್ದೆ, ಅದು ಬಿದ್ದೋಗಿರಲಿಲ್ಲ. ಸೊ ಇವಾಗಲೂ ಬಿದ್ದೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀವು ಅಂದ್ಕೊತಾ ಇರ್ಬೋದು ಗಾಜಿನ ಕಪ್ನ ಇದ್ರ ಮೇಲೆ ಹಾಕಿ ಬಿಡ್ತಾ ಇದ್ದಾಳೆ ಬಿದ್ದೋಗುತ್ತೆ ಅಂತ. ಬಟ್ ಇಲ್ಲ, ನಾನು ಎಷ್ಟೊಂದು ರಿವ್ಯೂ ಓದಿದ್ದೆ, ಹಾಗೆ ಅವ್ರದ್ದು ಎಲ್ಲ ರಿವ್ಯೂ ಚೆನ್ನಾಗಿತ್ತು. ನಾನು ಕೂಡ ಟ್ರೈ ಮಾಡಿ ಟೆಸ್ಟ್ ಮಾಡಿ ಬಿಟ್ಟಿದ್ದೀನಿ. ಸೊ ಆ್ಯಸ್ ಆಫ್ ನೌ ಇಟ್ ಈಸ್ ಗುಡ್. ಸೊ ದಿಸ್ ಇಸ್ ಇಟ್. ಸೊ ಗೈಸ್, ನಿಮ್ಗೆ ಆಲ್ರೆಡಿ ಕಪ್ಸ್ ಬಗ್ಗೆ ಹೇಳಿದ್ದೀನಿ. ನಾನು ಅಮೆಝಾನ್ ಹಾಲಲ್ಲಿ ಕಪ್ಸ್ನ ತೋರಿಸಿದ್ದೀನಿ ಕೂಡ. ನಿಮಗೆ ಬೇಕಂದರೆ ಆ ಅಮೆಝಾನ್ ಹಾಲ್ದು ಫುಲ್ ಲಿಂಕ್ ವಿಡಿಯೋ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಈ ಕಪ್ಸ್ನ ಇಲ್ಲಿಡೋಣ. ಸೊ ಯು ಗೈಸ್ ಕ್ಯಾನ್ ಸಿ ದಿಸ್ ವೇಸ್ ಹಿಯರ್. ಎಷ್ಟು ಚೆನ್ನಾಗಿದೆ ನೋಡಿ ವೇಸು, ಕುಂಬಳಕಾಯಿ ಥರದ್ದು ಪಂಪ್ಕಿನ್ ವೇಸ್. ಓ ಮೈ ಗಾಡ್, ಹೌ ಕ್ಯೂಟ್ ಇಸ್ ದಿಸ್ ಅಲ್ವಾ? ಲಿಂಕ್ ಕೊಡ್ತೀನಿ ಬೇಕಂದರೆ. ಆದರೆ ಇದು ಫ್ಲವರ್ಸ್ ಎಲ್ಲ ನನ್ನ ಹತ್ರ ಬೇರೆದಿತ್ತು, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. How is that? Cute ಅಲ್ಲ? If you guys liked it, so good. ಓಕೆ, ಇವಾಗ ಇಷ್ಟಕ್ಕೆ ಒನ್ ಮೋರ್ ಥಿಂಗ್ನ ಆ್ಯಡ್ ಮಾಡೋಣ. ಸೊ ದಿಸ್ ಒನ್, ಈ ಬಳ್ಳಿ ಥರ ಇರುವಂಥ ಒಂದು ಏನು ಗ್ರೀನ್ ಗಿಡ ಥರದನ್ನ ಆ್ಯಡ್ ಮಾಡೋಣ. ಇದನ್ನು ಅಮೆಝಾನಲ್ಲಿ ತರಿಸ್ಕೊಂಡಿರೋದು. ಎಲ್ಲದ್ರದ್ದು ಲಿಂಕ್ ಬೇಕಂದರೆ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಅಂದ್ಕೊತಾ ಇರ್ಬೋದು ಇದು ಇನ್ಕನ್ವೀನಿಯೆಂಟ್ ಅನ್ಸಲ್ವಾ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲ, ಯಾಕೆಂದರೆ ಈ ಕಪ್ಗಳನ್ನ ನಾನು ಡೈಲಿ ಯೂಸ್ ಮಾಡೋಣ. ಓನ್ಲಿ ಈ ಕಪ್ಸ್ನ ಮಾತ್ರ ಡೈಲಿ ಯೂಸ್ ಮಾಡೋದು. ಸೊ ಈ ಕಪ್ಸು ಸುಮ್ಮನೆ ಶೋಗೆ ಅಂತ ಇಟ್ಕೊಂಡಿರೋದು ಅಷ್ಟೇ. ಅದು ಕೂಡ ಅಮೆಝಾನಲ್ಲಿ ತರಿಸ್ಕೊಂಡಿರೋದು, ಯಾರಾದರೂ ಬಂದಾಗ ಬೇಕಾಗುತ್ತೆ ಅಂತ ಇಟ್ಕೊಂಡಿರೋದು. ಸೊ ಹೌ ಈಸ್ ಇಟ್ ಗೈಸ್? ಹೆಂಗೆ ಅನ್ನಿಸ್ತು? ಇದಾಗಿತ್ತು ನನ್ನ ಕಿಚನ್ ಮೇಕಓವರ್. ಚೆನ್ನಾಗಿ ಅನಿಸ್ತಾ? ನೇತಾಕ್ಬೇಕಾಯ್ತು, ಬಿದ್ದೋಗಲ್ವಾ? ಬಿದ್ದೋಗಲ್ಲ. ನೈಸಾ? ನಿಂಗೆ ಇಷ್ಟ ಆಯ್ತಾ? ಈ ಕಡೆ ತಿರ್ಕೊಂಡು ಹೇಳು, ಈ ಕಡೆ ಬಾ ಹೇಳು. ಮಾಡಿದ್ವಿ ಅನ್ಕೊಂಡಂಗೆ ಮಾಡ. ನಿಂಗೆ ಇಷ್ಟ ಆಯ್ತಾ? ನಿನಗೆ ಇಷ್ಟ ಅದ, ನಂಗೆ ಇಷ್ಟ ಅದ. ಥ್ಯಾಂಕ್ಸ್. ಅನ್ಕೊಂಡಂಗೆ ಮಾಡಿ. ಸೊ ಗೈಸ್, ನೋಡಿದ್ರಲ್ಲ ನಾನು ಈ ನನ್ನ ಕಿಚನ್ನ ಹೇಗೆ ಮೇಕಓವರ್ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ
ಇದು ನನ್ನ ಕನ್ವರ್ಟಿಂಗ್ ಮೈ ಹೌಸ್ ಟು ಹೋಮ್ ಸೀರೀಸ್ನ 2ನೇ ಎಪಿಸೋಡ್ ಆಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ನಿಮ್ಗೇನಾದರೂ ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇನ್ನೂ ಹೆಚ್ಚಿನ ಈ ಥರ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮನ್ನ ಸಪೋರ್ಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.